ನಮಸ್ಕಾರ ಎಲ್ಲರಿಗೂ ಮತ್ತೊಮ್ಮೆ ಸ್ಕೂಲ್ ಟೆಕ್ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೀವಿನ್ನು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಅದೇ ರೀತಿ ಇದು ನ್ಯೂ ಸಿಲೆಬಸ್ ಪ್ರಕಾರ 9ನೇ ತರಗತಿಯ ವಿಜ್ಞಾನ ನ್ಯೂ ಸಿಲೆಬಸ್ ಅಧ್ಯಾಯ 8 ಬಲ ಮತ್ತು ಚಲನೆಯ ನಿಯಮಗಳು. ಈ ಒಂದು ಅಧ್ಯಾಯದ ಎಲ್ಲ ಪ್ರಶ್ನೋತ್ತರಗಳನ್ನು ನಾವು ಇವತ್ತಿನ ದಿನ ನೋಡೋಣ. ನೀವಿನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಎಲ್ಲ ಅಧ್ಯಾಯದ ವಿಡಿಯೋಗಳನ್ನು ನಾವು ಹಾಕುತ್ತೇವೆ. ನೀವು ವಿಡಿಯೋಗಳನ್ನು ನೋಡಿ ಒಳ್ಳೆಯ ಅಂಕಗಳನ್ನು ಪಡೆಯಿರಿ. ಅಭ್ಯಾಸಗಳು. ಮೊದಲನೇ ಪ್ರಶ್ನೆ, ವಸ್ತುವೊಂದು ಶೂನ್ಯ ಅಸಂತುಲಿತ ಬಾಹ್ಯ ಬಲವನ್ನು ಅನುಭವಿಸುತ್ತದೆ. ಅಂತಹ ವಸ್ತುಗಳು ಶೂನ್ಯವಲ್ಲದ ವೇಗದಲ್ಲಿ ಚಲಿಸಲು ಸಾಧ್ಯವೇ? ಹೌದು ಎಂದಾದಲ್ಲಿ ಅದರ ವೇಗದ ಪ್ರಮಾಣ ಮತ್ತು ದಿಕ್ಕು ಯಾವ ನಿಬಂಧನೆಗಳಿಗೆ ಒಳಪಟ್ಟಿರುತ್ತದೆ? ಇಲ್ಲ ಎಂದಾದಲ್ಲಿ ಕಾರಣ ನೀಡಿ ಅಂತ ಹೇಳಿದ್ದಾರೆ. ಉತ್ತರ ಮೊದಲನೇದು ಎರಡನೇ ನಿಯಮದ ಅನ್ವಯ ಆಗುತ್ತದೆ. 2 ವೇಗೋತ್ಕರ್ಷ 0 ಆಗಿರುತ್ತದೆ. 3ನೇ ನಿಯಮ 1ನೆಯ ನಿಯಮದ ಅನ್ವಯ ಜಡತ್ವ. ಶೂನ್ಯವಲ್ಲದ ವೇಗವು ಸ್ಥಿರತೆಯನ್ನು ನಿರಂತರವಾಗಿ ಕಾಪಾಡುತ್ತದೆ. ಇದು ಮೊದಲನೇ ಪ್ರಶ್ನೆ ಉತ್ತರ. ಇನ್ನು ಎರಡನೇ ಪ್ರಶ್ನೆ, ನೆಲಹಾಸನ್ನು ಕೂದಲಿನಿಂದ ಬಡಿದಾಗ ಅದರಲ್ಲಿ ಧೂಳು ಹೊರಬೀಳುತ್ತದೆ, ವಿವರಿಸಿ. ಉತ್ತರ, ಇದು ಜಡತ್ವದ ಗುಣದ ಉದಾಹರಣೆ. ನೆಲಹಾಸನ್ನು ತೀವ್ರವಾಗಿ ಬಡಿದಾಗ ಹಾಸು ತಕ್ಷಣವೇ ಚಲನೆ ಹೊಂದುತ್ತದೆ. ಆದರೆ ಅದರ ಮೇಲಿನ ಧೂಳಿನ ಕಣಗಳಿಗೆ ಜಡತ್ವ ಇರುವುದರಿಂದ ಅವು ತಕ್ಷಣ ಚಲನೆ ಹೊಂದಿದೆ ಸ್ಥಿತಿಯಲ್ಲಿಯೇ ಇರಲು ಯತ್ನಿಸುತ್ತವೆ. ಪರಿಣಾಮವಾಗಿ ಧೂಳಿನ ಕಣಗಳು ಹಾಸಿಗೆಯಿಂದ ಬೇರ್ಪಟ್ಟು ಹೊರಬರುತ್ತವೆ. ನೆಲಹಾಸಿಗೆಯಲ್ಲಿ ಧೂಳು ಹೊರಬರುವುದು ಜಡತ್ವದ ಗುಣದ ಕಾರಣದಿಂದಾಗಿ ಎಂದು ಹೇಳಬಹುದು. ಇನ್ನು 3ನೇ ಪ್ರಶ್ನೆ, ಬಸ್ನ ಛಾವಣಿಯ ಮೇಲೆ ಇಡುವ ಲಗೇಜ್ಗಳಿಗೆ ದಾರವನ್ನು ಬಿಗಿಯುವುದು ಸೂಕ್ತ ಎಂದು ಏಕೆ ಹೇಳಲಾಗುತ್ತದೆ? ಉತ್ತರ, ಜಡತ್ವದ ಅನ್ವಯ. ಇಲ್ಲಿ ನಿಶ್ಚಲ ಮತ್ತು ಚಲನೆಯ ಕಾಯ್ದಿರಿಸಲು ಬಸ್ನ ಛಾವಣಿಯ ಮೇಲೆ ಇಡುವ ಲಗೇಜ್ಗಳಿಗೆ ದಾರವನ್ನು ಬಿಗಿಯುವುದು ಸೂಕ್ತ. 4ನೇ ಪ್ರಶ್ನೆ, ಒಬ್ಬ ಬ್ಯಾಟ್ಸ್ಮನ್ನ ಕ್ರಿಕೆಟ್ ಚೆಂಡನ್ನು ಹೊಡೆದಾಗ ಅದು ಸಮತಲ ಮೈದಾನದ ಮೇಲೆ ಉರುಳಿ ಸ್ವಲ್ಪ ದೂರ ಚಲಿಸಿದ ನಂತರ ನಿಶ್ಚಲ ಸ್ಥಿತಿಗೆ ಬರುತ್ತದೆ. ಚೆಂಡು ನಿಧಾನವಾಗಿ ನಿಶ್ಚಲ ಸ್ಥಿತಿಗೆ ಬರುತ್ತದೆ ಏಕೆಂದರೆ? ಉತ್ತರ ಇದೆ ನೋಡಿ, ಈ ಚೆಂಡಿನ ಚಲನೆಯನ್ನು ವಿರೋಧಿಸುವ ಬಲವೊಂದು ಪ್ರಯೋಗವಾಗುತ್ತದೆ. ಈ ಉತ್ತರ ಯಾವುದು? ಈ. 5ನೇ ಪ್ರಶ್ನೆ, ಬೆಟ್ಟದ ಮೇಲಿಂದ ನಿಶ್ಚಲ ಸ್ಥಿತಿಯಲ್ಲಿದ್ದ ಟ್ರಕ್ ಒಂದು ಸ್ಥಿರ ವೇಗೋತ್ಕರ್ಷದಲ್ಲಿ ಕೆಳಮುಖವಾಗಿ ಚಲಿಸಲಾರಂಭಿಸುತ್ತದೆ. ಇದು 400 ಮೀಟರ್ ದೂರವನ್ನು 20 ಸೆಕೆಂಡ್ಗಳಲ್ಲಿ ಕ್ರಮಿಸುತ್ತದೆ. ಆದರೆ ವೇಗೋತ್ಕರ್ಷವನ್ನು ಕಂಡು ಹಿಡಿಯಿರಿ. ಟ್ರಕ್ನ ತೂಕ 7 ಟನ್ ಆದರೆ ಇದು ಯಾವ ಪ್ರಮಾಣದ ಬಲವನ್ನು ಹೊಂದಿದೆ ಎಂದು ಕಂಡುಹಿಡಿಯಿರಿ. 1 ಟನ್ = 1000 ಕಿಲೋಗ್ರಾಮ್ಸ್. ಉತ್ತರ ಕೊಟ್ಟಿರೋದು ನಮಗೆ ಏನ್ ಕೊಟ್ಟಿದ್ದಾರೆ? u = 0 ಮೀಟರ್ ಪರ್ ಸೆಕೆಂಡ್, ಅಂದ್ರೆ ವೇಗ 0 ಇದೆ. s = ದೂರ ಎಷ್ಟು? 400 ಮೀಟರ್. t = ಟೈಮ್ ಎಷ್ಟು? 20 ಸೆಕೆಂಡ್. a = ಇದು ವೇಗೋತ್ಕರ್ಷ ಮತ್ತು ಇದು f ಕಂಡು ಹಿಡಿಬೇಕು ನಾವು. ಇನ್ನು ಬಲ ಫೋರ್ಸ್. m = ಎಷ್ಟು? 7 ಟನ್. 7 ಟನ್ ಕೊಟ್ಟಿದ್ದಾರೆ ನೋಡಿ. 7 ಟನ್ ಅಂದ್ರೆ 7ಗೆ 1 ಟನ್ ಅಂದ್ರೆ 1000 ಕಿಲೋ. 7 × 1000 7000 ಆಯ್ತು. ಸೊ ಫಾರ್ಮುಲಾ ಇಲ್ಲಿದೆ. ಅದಾದ್ಮೇಲೆ ಇವುಗಳನ್ನೆಲ್ಲ ತುಂಬಿ s 400 0 ಅಂದ್ರೆ 0 ಇರುತ್ತೆ. u 0 × 20 1/2 a × 20 ಸ್ಕ್ವೇರ್. ನಾವು a ಅನ್ನ ಕಂಡು ಹಿಡಿಬೇಕು. ಸೊ 400 × 2 ಇದು 2 ಆ ಕಡೆ ಹೋಯ್ತು. ಅದಾದ್ಮೇಲೆ 20 ಸ್ಕ್ವೇರ್ ಇದು ಕೆಳಗಡೆ ಬಂತು. a = 2 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಅಂದ್ರೆ ಇದು ವೇಗೋತ್ಕರ್ಷ ಎಷ್ಟು? 2 ಮೀಟರ್ ಪರ್ ಸೆಕೆಂಡ್. ಬಲ f = m × a. f m a = 7000 × ಇದು 2. f = 14000 ನ್ಯೂಟನ್ಗಳು ಅಂತ ಬರಿಬಹುದು. ಅದೇ ರೀತಿಯನ್ನು ಮುಂದೆ ಹೋಗೋಣ. ಇಲ್ಲಿದೆ ನೋಡಿ. 6ನೇದು, 1 kg ತೂಕವುಳ್ಳ ಕಲ್ಲೊಂದನ್ನು 20 ಮೀಟರ್ ಪರ್ ಸೆಕೆಂಡ್ ವೇಗದಲ್ಲಿ ಹಿಮಸಾಗರದ ಮೇಲ್ಮೈನ ಮೇಲೆ ಎಸೆಯಲಾಗಿದೆ. ಅದು ಸುಮಾರು 50 ಮೀಟರ್ ದೂರ ಕ್ರಮಿಸಿ ನಿಶ್ಚಲ ಸ್ಥಿತಿಗೆ ಬರುತ್ತದೆ. ಕಲ್ಲು ಮತ್ತು ಮಂಜುಗಡ್ಡೆಗಳ ನಡುವಿನ ಘರ್ಷಣಾ ಬಲ ಎಷ್ಟು ಅಂತ ಕೇಳಿದ್ದಾರೆ. ಉತ್ತರ ಕೊಟ್ಟಿರುವುದೇನಿದೆ? m. 1 ಕಿಲೋ ಕಲ್ಲು ಕೊಟ್ಟಿದ್ದಾರೆ. u = 20, ವೇಗ 20 ಮೀಟರ್ ಪರ್ ಸೆಕೆಂಡ್. s ಅಂದ್ರೆ ಏನು? ಡಿಸ್ಟೆನ್ಸ್ ಎಷ್ಟು ಮೂವ್ ಆಗಿದೆ? ಅದು 50 ಮೀಟರ್ ದೂರ ಹೋಗಿದೆ. v = 0 ಕೊಟ್ಟಿದ್ದಾರೆ. f ಅಂದ್ರೆ ಬಲ ಕಂಡಿಡಿ ಅಂತ ಹೇಳಿದ್ದಾರೆ. a ಅಂದ್ರೆ ಇದು ವೇಗೋತ್ಕರ್ಷ ಕಂಡುಹಿಡಿಯೋದು. v² = u² + 2as. v² = 20 ಸ್ಕ್ವೇರ್. ಇದು 2as 50 ಆಗುತ್ತೆ.
ಆಯ್ತಾ. 0 ವಿ ಎಷ್ಟಿದೆ 0 ಇದೆ. ಸೊ 400 ಪ್ಲಸ್ 100 ಎ, ಯಾಕಂದ್ರೆ 52 100 ಎ. ಇದು ಇದು 400 ಆ ಕಡೆ ಹೋದಾಗ ಮೈನಸ್ ಆಗುತ್ತೆ 100 ಎ. ಈಸ್ ಈಕ್ವಲ್ ಟು ಮೈನಸ್ 400 ಡಿವೈಡೆಡ್ ಬೈ 100 ಎಷ್ಟಾಗುತ್ತೆ ಇದು? ಎ ಈಸ್ ಈಕ್ವಲ್ ಟು 4 ಮೈನಸ್ 4 ಆಗುತ್ತೆ ನೋಡಿ, ಮೈನಸ್ 4 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಅಂದ್ರೆ ಎ ಎಷ್ಟು 4 ಬರುತ್ತೆ. ಬಲ ಈಸ್ ಈಕ್ವಲ್ ಟು ಎಫ್ ಇಂಟು ಎ ಕೊಟ್ಟೆ, ಇದು ಎಂ ಕೊಟ್ಟಿದ್ದಾರೆ 1 ಗುಣಿಲೆ ಇದು ಮೈನಸ್ 4 ಬರುತ್ತಲ್ಲ, ಮೈನಸ್ 4 ತುಂಬಿ ನ್ಯೂಟನ್ಗಳು. ಇಲ್ಲಿ ಮೈನಸ್ 4 ಎ ಈಸ್ ಈಕ್ವಲ್ ಟು ಮೈನಸ್ 4 ಅಂತ ಇಲ್ಲಿ ಬರೀರಿ ಆಯ್ತಾ, ನಾನು ಬಿಟ್ಟಿದ್ದೇನೆ ಅದನ್ನ. ಇದು 6ನೇ ಪ್ರಶ್ನೆ. ಇನ್ನು 7ನೇ ಪ್ರಶ್ನೆ. 8000 ಕೆಜಿ ಇಂಜಿನಿನ ತೂಕವಿರುವ ರೈಲೊಂದು ತಲಾ 2000 ಕೆಜಿ ತೂಕವಿರುವ 5 ಬೋಗಿಗಳನ್ನು ಎಳೆದುಕೊಂಡು ಹಳಿಯ ಮೇಲೆ ಚಲಿಸುತ್ತದೆ. ಇಂಜಿನ್ 40,000 ನ್ಯೂಟನ್ ನಷ್ಟು ಬಲವನ್ನು ನೀಡಿದಾಗ ಹಳಿಯ 5,000 ನ್ಯೂಟನ್ ನಷ್ಟು ಘರ್ಷಣಾ ಬಲವನ್ನು ಉಂಟು ಮಾಡುತ್ತದೆ. ಹಾಗಾದರೆ ಎ ಒಟ್ಟು ಬಲದ ಪ್ರಮಾಣ ಮತ್ತು ಇಲ್ಲಿ ಇದು ಬಿ ನು ಕೊಟ್ಟಿದ್ದಾರೆ. ಆಮೇಲೆ ಮೊದಲು ಒಟ್ಟು ಬಲದ ಪ್ರಮಾಣ ಕಂಡುಹಿಡಿಯೋಣ. ಎ ಒಟ್ಟು ಬಲದ ಪ್ರಮಾಣ ಇಸ್ ಈಕ್ವಲ್ ಟು 40,000, ಇದು 40,000 ನ್ಯೂಟನ್ ಮೈನಸ್ 5,000 ನ್ಯೂಟನ್ ಘರ್ಷಣಾ ಬಲ, ಇದು ಮೈನಸ್ ಆಗುತ್ತೆ ಇದರಿಂದ. ಆದ್ದರಿಂದ ಬಲ ಎಷ್ಟಾಗುತ್ತೆ? 35,000 ನ್ಯೂಟನ್ಗಳು. ಇನ್ನು ಬಿ ರೈಲಿನ ವೇಗೋತ್ಕರ್ಷ ಇವುಗಳನ್ನು ಲೆಕ್ಕಿಸಿ ಅಂತ ಇದೆ. ಉತ್ತರ ಬಿ ರೈಲಿನ ವೇಗೋತ್ಕರ್ಷ ಎ ಇಸ್ ಈಕ್ವಲ್ ಟು ಎಫ್ ಡಿವೈಡೆಡ್ ಬೈ ಎಂ. ಅಂದ್ರೆ ಇದು ಎಲ್ಲಿಂದ ಬಂತು? ಇಲ್ಲಿಂದ. ಎಫ್ ಇಸ್ ಈಕ್ವಲ್ ಟು ಎಂ ಎದಿಂದ. ಸೊ ನಮಗೆ ಇಲ್ಲಿ ಎ ಕಂಡುಹಿಡಿಬೇಕು. ಇದು ಎಂ ಇಲ್ಲಿ ಕೆಳಗಡೆ ಹೋಗುತ್ತೆ ಆಯ್ತಾ. ಸೊ ಎ ಇಸ್ ಈಕ್ವಲ್ ಟು 35,000 ಡಿವೈಡೆಡ್ ಬೈ 10,000. ಎ ಇಸ್ ಈಕ್ವಲ್ ಟು 3.5 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಬಂತು ಅಂತ. ಇದು ಬಿ ಉತ್ತರ. ಅದಾದ್ಮೇಲೆ ಇನ್ನು 8ನೇ ಪ್ರಶ್ನೆ. ಒಂದು ವಾಹನದ ದ್ರವ್ಯರಾಶಿ 1500 ಕಿಲೋ. ವಾಹನವನ್ನು ಋಣ ವೇಗೋತ್ಕರ್ಷ 1.7 ಮೀಟರ್ ಸ್ಕ್ವೇರ್ ನಲ್ಲಿ ನಿಶ್ಚಲ ಸ್ಥಿತಿಗೆ ತಂದರೆ ವಾಹನ ಮತ್ತು ರಸ್ತೆಯ ನಡುವಿನ ಉಂಟಾಗುವ ಬಲದ ಪ್ರಮಾಣ ಎಷ್ಟು? ಉತ್ತರ ಇಲ್ಲಿ ನಮಗೆ ತೂಕ ಕೊಟ್ಟಿದ್ದಾರೆ 1500 ಕೆಜಿ. ಎ ಇಸ್ ಈಕ್ವಲ್ ಟು -1 ಇಲ್ಲಿ ಕೊಟ್ಟಿದ್ದಾರೆ, -1 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಎಫ್ ಇಸ್ ಈಕ್ವಲ್ ಟು ಎಂ ಎ ಇಸ್ ಈಕ್ವಲ್ ಟು 1500 ಗುಣಿಲೆ ಇದನ್ನ ಗುಣಿಲೆ ಮಾಡಿದ್ರೆ ನಮಗೆ -2500 ನ್ಯೂಟನ್ಗಳು ಬರುತ್ತೆ ಉತ್ತರ. ಇನ್ನು 9ನೇ ಪ್ರಶ್ನೆ. ಏನು? ದ್ರವ್ಯರಾಶಿ ಎಂ ಮತ್ತು ವೇಗ ವಿ ಹೊಂದಿರುವ ವಸ್ತುವಿನ ಸಂವೇಗ ಎಷ್ಟು ಕೇಳಿದ್ದಾರೆ. ಎ ಇಸ್ ಈಕ್ವಲ್ ಟು ಎಂ ವಿ ಸ್ಕ್ವೇರ್, ಬಿ ಇಸ್ ಈಕ್ವಲ್ ಟು ಎಂ ವಿ ಸ್ಕ್ವೇರ್, ಆಮೇಲೆ ಸಿ ಇಸ್ ಈಕ್ವಲ್ ಟು 1/2 ಎಂ ವಿ ಸ್ಕ್ವೇರ್, ಡಿ ಇಸ್ ಈಕ್ವಲ್ ಟು ಎಂ ವಿ. ಡಿ ಇಸ್ ಈಕ್ವಲ್ ಟು ಎಂ ವಿ. ಉತ್ತರ ಯಾವುದು? ಡಿ ಇಸ್ ಈಕ್ವಲ್ ಟು ಎಂ ಇಂಟು ವಿ. ಅಂದ್ರೆ ತೂಕ ಗುಣಿಲೆ ವೇಗ. 10ನೇ ಪ್ರಶ್ನೆ. ಸಮತಲ ಬಲ 200 ನ್ಯೂಟನ್ ಬಳಸಿ ಒಂದು ಮರದ ಕ್ಯಾಬಿನೆಟ್ ಅನ್ನು ನೆಲದ ಮೂಲಕ ಸ್ಥಿರ ವೇಗದಲ್ಲಿ ಸ್ಥಳಾಂತರಿಸಲಾಗುತ್ತದೆ. ಕ್ಯಾಬಿನೆಟ್ನ ಮೇಲೆ ವ್ಯಕ್ತವಾಗುವ ಘರ್ಷಣಾ ಬಲ ಎಷ್ಟು ಕೇಳಿದ್ದಾರೆ. ಉತ್ತರ ಉಂಟಾಗುವ ಉತ್ಕರ್ಷಣ ಬಲವು 200 ನ್ಯೂಟನ್ಗಿಂತ ಕಡಿಮೆ ಆಗಿರುತ್ತದೆ. ಯಾಕಂದ್ರೆ ಘರ್ಷಣೆಯನ್ನು ಕೂಡ ಅಲ್ಲಿ ಬರುತ್ತೆ. ಇನ್ನು 11. ಚಲನೆಯ 3ನೇ ನಿಯಮ ಹೇಳುವಂತೆ ನಾವು ವಸ್ತುವೊಂದನ್ನು ತಳ್ಳಿದಾಗ ಅದು ಕೂಡ ಅಷ್ಟೇ ಪ್ರಮಾಣದ ವಿರುದ್ಧ ದಿಕ್ಕಿನಲ್ಲಿ ಬಲದೊಂದಿಗೆ ನಮ್ಮನ್ನು ಹಿಂದಕ್ಕೆ ತಳ್ಳುತ್ತದೆ. ವಸ್ತುವು ರಸ್ತೆಯ ಬದಿಯಲ್ಲಿರುವ ಭಾರ ತುಂಬಿದ ಲಾರಿಯಾಗಿದ್ದ ಅಲ್ಲಿ ಅದು ಬಹುಶಃ ಚಲಿಸುವುದಿಲ್ಲ. ಒಬ್ಬ ವಿದ್ಯಾರ್ಥಿಯು ಇದನ್ನು 2 ಸಮ ಆದರೆ ವಿರುದ್ಧ ಬಲಗಳು ಒಂದಕ್ಕೊಂದು ರದ್ದಾಗುತ್ತವೆ ಎಂದು ಸಮರ್ಥಿಸಿಕೊಳ್ಳುತ್ತಾನೆ. ಈ ತರ್ಕದ ಬಗ್ಗೆ ನಿಮ್ಮ ನಿಲುವೇನು ಮತ್ತು ಲಾರಿ ಏತಕ್ಕೆ ಚಲಿಸುವುದಿಲ್ಲ ವಿವರಿಸಿ. ಉತ್ತರ ವಾಹನದ ತೂಕ ಹಾಗೂ ಜಡತ್ವದ ಆಧಾರವಾಗಿದೆ. ಅಲ್ಪ ಪ್ರಮಾಣದ ಬಲವು ನಿಶ್ಚಲ ಸ್ಥಿತಿಯಲ್ಲಿ ಇರುವ ರೀತಿ ಮಾಡುತ್ತದೆ. ಆದುದರಿಂದ ಅಸಂತುಲಿತ ಬಲವು ಪ್ರಯೋಗಿಸಿದಾಗ ಚಲನೆಗೆ ಅವಕಾಶವಾಗುತ್ತದೆ. ಇದು ಇದರ ಉತ್ತರ. 11 ಪ್ರಶ್ನೆ ಉತ್ತರ. ಅದಾದ್ಮೇಲೆ ಇನ್ನು 12ನೇ ಪ್ರಶ್ನೆ. 200 ಗ್ರಾಂ ದ್ರವ್ಯರಾಶಿ ಇರುವ ಹಾಕಿ ಚೆಂಡೊಂದು 10 ಮೀಟರ್ ಪರ್ ಸ್ಕ್ವೇರ್ ವೇಗದಲ್ಲಿ ಚಲಿಸುತ್ತಿದ್ದು ಅದನ್ನು ಹಾಕಿ ಕೋಲಿನಿಂದ ತಾಡಿಸಿ ಮತ್ತು ಅದೇ ಮಾರ್ಗವಾಗಿ 5 ಮೀಟರ್ ಸ್ಕ್ವೇರ್ ಅಂದ್ರೆ 5 ಮೀಟರ್ ಪರ್ ಸೆಕೆಂಡ್ ವೇಗದಲ್ಲಿ ಹಿಂದಕ್ಕೆ ಕಳುಹಿಸಲಾಗಿದೆ. ಚಲಿಸುತ್ತಿರುವ ಹಾಕಿ ಚೆಂಡಿನ ಮೇಲೆ ಹಾಕಿ ಕೋಲಿನ ಬಲವು ಉಂಟು ಮಾಡುವ ಸಂವೇಗದ ಬದಲಾವಣೆ ಕಂಡುಹಿಡಿಯಿರಿ. ಉತ್ತರ ಎಂ ಇಸ್ ಈಕ್ವಲ್ ಟು 200 ಗ್ರಾಂ ಅಂದ್ರೆ 0.2 kg. ಯು ಇಸ್ ಈಕ್ವಲ್ ಟು 10 ಮೀಟರ್ ಪರ್ ಸೆಕೆಂಡ್ ಇದೆ. ವಿ ಇಸ್ ಈಕ್ವಲ್ ಟು -5 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಅಂದ್ರೆ ಅದೇ ಮಾರ್ಗವಾಗಿ ಅಂದ್ರೆ ಮೈನಸ್ ಬರುತ್ತೆ. ಇಲ್ಲಿ ಪ್ರಾರಂಭಿಕ ಚಲನೆ ಎಂ ಇಂಟು ಯು ಬರುತ್ತೆ. ಎಂ ಇಂಟು ಯು 0.2 ಇಂಟು 10 ಮಾಡಿ ಎಷ್ಟು 2 kg ಮೀಟರ್ ಪರ್ ಸೆಕೆಂಡ್ ಬರುತ್ತೆ. ಅಂತಿಮ ಚಲನೆ ಪರಿಣಾಮ ಎಂ ಇಂಟು ವಿ ಮಾಡಿ ಆಯ್ತಾ.
0.2, ಇದು 0.2, -5 ಅದೇ ಡೈರೆಕ್ಷನ್ ನಲ್ಲಿ ಇರುವುದರಿಂದ ಅದಕ್ಕೆ -1 kg ಮೀಟರ್ ಪರ್ ಸೆಕೆಂಡ್ ಬರುತ್ತೆ. ಪರಿಮಾಣದಲ್ಲಿ ವ್ಯತ್ಯಾಸ -1 -2 ಎಷ್ಟು -3 ಆಗುತ್ತೆ. ಟೋಟಲ್ ಎಷ್ಟಾಯ್ತು -3 kg ಮೀಟರ್ ಪರ್ ಸೆಕೆಂಡ್. ಅದೇ ರೀತಿ ಇನ್ನು 13ನೇ ಪ್ರಶ್ನೆ, ದ್ರವ್ಯರಾಶಿಯನ್ನು ಹೊಂದಿರುವ ಬುಲೆಟ್ ಒಂದು ಸಮತಲದಲ್ಲಿ 150 ಮೀಟರ್ ಪರ್ ಸೆಕೆಂಡ್ ವೇಗದಲ್ಲಿ ಚಲಿಸುತ್ತಾ ಸ್ಥಿರವಾಗಿ ಒಂದು ಮರದ ಪೆಟ್ಟಿಗೆ ತಾಡಿ 0.03 ಸೆಕೆಂಡ್ ಅವಧಿಯಲ್ಲಿ ನಿಶ್ಚಲ ಸ್ಥಿತಿಗೆ ಬರುತ್ತದೆ. ಬುಲೆಟ್ ಮರದ ಪೆಟ್ಟಿಗೆಯಲ್ಲಿ ಎಷ್ಟು ದೂರದಲ್ಲಿ ನುಗ್ಗುತ್ತದೆ ಕಂಡುಹಿಡಿಯಿರಿ. ಹಾಗೂ ಈ ನಿಟ್ಟಿನಲ್ಲಿ ಬುಲೆಟ್ನ ಮೇಲೆ ಮರದ ಪಟ್ಟಿಯು ತೋರುವ ಬಲದ ಪ್ರಮಾಣವನ್ನು ಕಂಡುಹಿಡಿಯಿರಿ. ಇಲ್ಲಿ ಕೊಟ್ಟಿದ್ದಾರೆ m = 0.01 kg, 10 ಗ್ರಾಮ್ ಅಂದ್ರೆ ಅದು ಅಷ್ಟಾಗುತ್ತೆ ಕೆಜಿಯಲ್ಲಿ. u = 150 ಮೀಟರ್ ಪರ್ ಸೆಕೆಂಡ್, v = 0, t = 0.03 ಸೆಕೆಂಡ್. ಮೊದಲು v = u + at. ಅದಾದ್ಮೇಲೆ ಇಲ್ಲಿ a ಕಂಡುಹಿಡಿಯೋಣ. ವೇಗೋತ್ಕರ್ಷ ಎಷ್ಟು -5000 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ದೂರ ಕಂಡುಹಿಡಿಯಿರಿ. s = 7, f = 7 ಕೊಟ್ಟಿದ್ದಾರೆ. ಸೊ ಈ ಫಾರ್ಮುಲಾನ ಹಾಕಿ s ಎಷ್ಟು ಬರುತ್ತೆ, ಡಿಸ್ಟೆನ್ಸ್ 2.25 ಮೀಟರ್. ಅದಾದ್ಮೇಲೆ ಇನ್ನು ಬಲದ ಪ್ರಮಾಣ ಕಂಡು ಹಿಡಿಯುವುದು. f = ma. a ಇಲ್ಲಿ ಬಂತು, m ಇಲ್ಲಿದೆ. ಅದಾದ್ಮೇಲೆ 0.01 ಗುಣಿಲೆ -5000. f = ಎಷ್ಟು, 50 ನ್ಯೂಟನ್ಗಳಷ್ಟು ಬಲದ ಪ್ರಮಾಣ ಆಗುತ್ತೆ. ಇನ್ನು 14ನೇ ಪ್ರಶ್ನೆ, 1 kg ದ್ರವ್ಯ ರಾಶಿ ಹೊಂದಿರುವ ಕ್ವಶನ್ ಅನ್ನ ನೀವೇ ಓದ್ಕೊಳ್ಳಿ. ಅದಾದ್ಮೇಲೆ ನಾನು ಉತ್ತರ ಹೇಳ್ತೀನಿ. m = m1 1 kg, v1 10. ಒಟ್ಟು ವಸ್ತುವಿನ ತೂಕ 5 + 1 6 ಆಯ್ತು. ಅದಾದ್ಮೇಲೆ v2, ಆಮೇಲೆ ಇದು ದ್ರವ್ಯ ರಾಶಿ, ಇದು ರೋ ಅಂತಾರೆ, ರೋ1 ರೋ2. ರೋ1 = m1 v1 ಮಾಡಿದ್ರೆ 10 kg. m1 v1 = m2 v2 ಆಯ್ತಾ. ಅದಾದ್ಮೇಲೆ 10 ಮೀಟರ್ ಸ್ಕ್ವೇರ್ = 6 v2. v2 = 10/6. v2 = 1.67 ಮೀಟರ್ ಪರ್ ಸೆಕೆಂಡ್. ಆದ್ದರಿಂದ ಮರದ ಪೆಟ್ಟಿಗೆಯೊಂದಿಗೆ ಚಲಿಸುವ ವಸ್ತುವಿನ ವೇಗ 1.67 ಮೀಟರ್ ಪರ್ ಸೆಕೆಂಡ್ ಆಗುತ್ತೆ. ಇನ್ನು 15ನೇ ಪ್ರಶ್ನೆ, ಅದನ್ನ ನಾನು ಎಲ್ಲವನ್ನು ಬಿಡಿಸಿದ್ದೇನೆ. ಸೊ ಈ ಫಾರ್ಮುಲಾ ಹಾಕಿ ಬಿಡಿಸಿದ್ರೆ 50 ನ್ಯೂಟನ್ಗಳು ಉತ್ತರ ಬರುತ್ತದೆ. ನೀವೇ ಮಾಡ್ಕೊಳ್ಳಿ ಇದನ್ನ. ಇದು ಕೂಡ 16ನೇ ಪ್ರಶ್ನೆ, ತುಂಬಾ ದೊಡ್ಡದಿದೆ. ಸೊ ಉತ್ತರ ನಾನು ಹೇಳ್ತೀನಿ. ರಾಹುಲ್ ನೀಡಿದ ಹೇಳಿಕೆ ಸರಿಯಾಗಿದೆ. ಚಲನೆ ಪರಿಮಾಣದ ತತ್ವ m1 u1 + m2 u2 = m1 v1 + m2 v2. ಇನ್ನು 17ನೇ ಪ್ರಶ್ನೆ, 10 kg ದ್ರವ್ಯರಾಶಿ ಇರುವ ಡಬಲ್ 80 ಸೆಂಟಿಮೀಟರ್ ಎತ್ತರದಿಂದ ನೆಲಕ್ಕೆ ಬಿದ್ದಾಗ ಇದರಿಂದಾಗಿ ನೆಲಕ್ಕೆ ವರ್ಗಾಯಿಸಲ್ಪಡುತ್ತದೆ ಸಂವೇಗ ಎಷ್ಟು? ಆದರೆ ಕೆಳಮುಖ ವೇಗೋತ್ಕರ್ಷ 10 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಎಂದಿಟ್ಟುಕೊಳ್ಳಿ. ಉತ್ತರ ಎಷ್ಟು ಬರುತ್ತೆ? v = 4 ಮೀಟರ್ ಪರ್ ಸೆಕೆಂಡ್ ಬರುತ್ತೆ. ಅದಾದ್ಮೇಲೆ ಚಲನೆ p = mv ಅಂದ್ರೆ 40 kg ಮೀಟರ್ ಪರ್ ಸೆಕೆಂಡ್. ಆಯ್ತಾ. ಇದು 17 ಇಷ್ಟೇ. ಅದಾದ್ಮೇಲೆ ಈ ಒಂದು ಅಧ್ಯಾಯದ ಪ್ರಶ್ನೋತ್ತರ ಇಲ್ಲಿಗೆ ಮುಗಿದಿರುತ್ತವೆ. ಈ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಯಾವುದು ಸ್ಕೂಲ್ ಟೆಕ್ ಕರ್ನಾಟಕ ಯೂಟ್ಯೂಬ್ ಚಾನಲ್. ತಪ್ಪದೆ ನಿಮ್ಮ ಫ್ರೆಂಡ್ಸ್ ಗಳಿಗೂ ಶೇರ್ ಮಾಡಿರಿ. ಈ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಸ್ಕೂಲ್ ಟೆಕ್ ಕರ್ನಾಟಕ ಯೂಟ್ಯೂಬ್ ಚಾನಲ್ ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ತಪ್ಪದೆ ನಿಮ್ಮ ಫ್ರೆಂಡ್ಸ್ ಗಳಿಗೆ ನಿಮ್ಮ ಸ್ಕೂಲ್ ಗ್ರೂಪ್ ಗಳಲ್ಲಿ ತಪ್ಪದೆ ಈ ವಿಡಿಯೋ ಲಿಂಕ್ ಅನ್ನ ಶೇರ್ ಮಾಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಾವು ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ.